ಊರುಕುಂಟೆ ಮಿಟ್ಟೂರು ಅಂತಕ್ಕಂಥದ್ದು ಇದು ನಮ್ಮ ಬೆಂಗಳೂರಿನ ಹಿರಿಯ ಕೆಂಪೇಗೌಡರಿಂದ ಪ್ರಾರಂಭವಾಗಿ ಕೆಂಪೇಗೌಡರ ಸಂತತಿಯವರು ಚಿಕ್ಕಬಳ್ಳಾಪುರ ಕೋಟೆ ಕಟ್ಟಿ ಅಲ್ಲಿಂದ ಅವರು ತಮ್ಮ ರಾಜ್ಯ ವಿಸ್ತರಣೆಗೋಸ್ಕರ ಊರುಕುಂಟೆನಲ್ಲಿ ಬಂದು ಅಲ್ಲಿ ಕೋಟೆ ಕಟ್ಟಿ ಊರುಕುಂಟೆ ಮಿಟ್ಟೂರು ಅಂತ ನಾಮಕರಣ ಮಾಡಿ ಇಲ್ಲಿ ಸುತ್ತಮುತ್ತಲು ಕೋಟೆವರೆಗೂ ಅವರು ರಾಜ್ಯ ವಿಸ್ತರಣೆ ಮಾಡಿದ್ರು ಅಂತಕ್ಕಂಥ ಪ್ರತೀತಿ ಚರಿತ್ರೆಯಲ್ಲಿ ದಾಖಲೆಗಳು ಇದೆ. ಸ್ವಾತಂತ್ರ್ಯ ಬರೋ ಸಮಯದೊಳಗೆ ನಮ್ಮ ತಾತನವರ ಕಾಲದಲ್ಲಿ ಒಂದು ಪ್ರಾಥಮಿಕ ಮಾಧ್ಯಮ ಶಾಲೆ ಕೂಡ ಇರಲಿಲ್ಲ. ನಮ್ಮ ಲೋಕಾಯುಕ್ತ ವೆಂಕಟಾಚಲ ಅವರ ತಂದೆ ಆದ ನಂಜೇಗೌಡರು, ಜೊತೆಗೆ ಶ್ರೀ ಸೊನ್ನೇಗೌಡರು ಮತ್ತು ಅವರ ತಮ್ಮ ಶ್ರೀ ವೆಂಕಟಸ್ವಾಮಿ ಗೌಡರು ಅವರು ಶುರು ಮಾಡಿದ್ದು ನಮ್ಮ ಹಳ್ಳಿಗೆ ಒಂದು ಪ್ರಾಥಮಿಕ ಮಾಧ್ಯಮ ಶಾಲೆ ಆದರೂ ಇರಬೇಕು ಅಂತ. ಅದನ್ನು ಅವರು ಸ್ಥಿರಗೊಳಿಸಿದರು. 60ನೇ ದಶಕ 70ನೇ ದಶಕ ಆ ದಶಕದೊಳಗಡೆ ಯಾವ ಮಕ್ಕಳಿಗೆ ಪ್ರೌಢಶಾಲೆಗೆ ಹೋಗಬೇಕು ಅಂತ ಇಚ್ಛೆ ಇದ್ದರೆ ಹತ್ತಿರ ಪ್ರೌಢಶಾಲೆ ಇರಲಿಲ್ಲ. ಆ ಪ್ರೌಢಶಾಲೆ ಇದ್ದು ದೂರ, ಆವಣಿ ಹೋಬಳಿಯಲ್ಲಿ ಇರ್ಬೋದಾಗಿತ್ತು, ಅಥವಾ ಬೇತ್ಮಂಗ್ಲ ಇರ್ಬೋದಾಗಿತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ತುಂಬ ಮಕ್ಕಳು ಇಲ್ಲಿಂದ ನಡ್ಕೊಂಡು ಹೋಗೋರು. ಆಗ ನಾನು KGFನಲ್ಲಿ ಉದ್ಯೋಗಿಯಾಗಿರುವಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ಊರುಕುಂಟೆ ಗೋಪಣ್ಣ ಅನ್ನತಕ್ಕಂಥವರು ನನ್ನ ಇಲ್ಲಿ ಕರೆಸಿದ್ರು. ಬಂದು ಇಲ್ಲೊಂದು ಪ್ರೌಢಶಾಲೆ ಪ್ರಾರಂಭ ಮಾಡಬೇಕಂತಕ್ಕಂಥ ಒಂದು ವಿಷಯ ಪ್ರಸ್ತಾಪವಾಯಿತು. ಪ್ರೌಢಶಾಲೆ ಶುರು ಆಗೋಕ್ಕೆ ಮುಂಚೆ ಊರಿನವರು ಅವರ ಸಾಮರ್ಥ್ಯ ತೋರಿಸ್ಕೋಬೇಕಾಗಿತ್ತು. ಅದಕ್ಕೆ ಒಂದು ಸಂಸ್ಥೆ ಬೇಕಾಗಿತ್ತು. ಆವಾಗ ಶ್ರೀ ಕುದುರೆ ತಮ್ಮಣ್ಣವರು ಅಂತ ಒಬ್ಬರು ಮಹಾನುಭಾವರು, ಅವರು ಜೊತೆಗೆ ಬೇರೆಯವರೆಲ್ಲ ಸೇರಿಕೊಂಡು 1985ನೇ ಇಸ್ವಿಲಿ ಊರುಕುಂಟೆ ಮಿಟ್ಟೂರು ವಿದ್ಯಾಸಂಸ್ಥೆ ಶುರು ಮಾಡಿದ್ದಾರೆ. 1985-86ರಲ್ಲಿ ಶಾಲೆ ಪ್ರಾರಂಭ ಆಯಿತು. ಮೊದಲು ಶಾಲೆ ಪ್ರಾರಂಭವಾದ ಮೊದಲ ದಿನಗಳಲ್ಲಿ ಊರಿನಲ್ಲಿ ಯಾವುದೋ ಒಂದು ಬೇರೆಯವ್ರಿಗೊಂದು ಕಟ್ಟಡ ದತ್ತು ತಗೊಂಡ್ಬಿಟ್ಟು ಮತ್ತೆ ಒಂದು ಪಂಚಾಯತಿ ಕಟ್ಟಡ ಇತ್ತು. ಆ ಕಟ್ಟಡದಲ್ಲಿ ಶಾಲೆ ಪ್ರಾರಂಭವಾಯಿತು. ತದನಂತರ ಒಂದು ಇಲ್ಲಿ ಪ್ರಾಥಮಿಕ ಶಾಲೆ ಒಂದು ಕಟ್ಟಡ ಇತ್ತು. ಅದಾದ ನಂತರ ಆ ಪ್ರಾಥಮಿಕ ಶಾಲೆ ಒಂದು ಕಟ್ಟಡದಲ್ಲಿ ಶಾಲೆ ಒಂದು ಕೆಲವು ವರ್ಷಗಳ ಕಾಲ ಅಲ್ಲಿ ನಡೆಸಿತ್ತು. ನಾವು ಚಿಕ್ಕನ್ನ ಬೆಳೆಯುವಾಗ ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು, ಈ ಊರಿನಲ್ಲಿ ಒಂದು ಚಿಕ್ಕ ಆಸ್ಪತ್ರೆ ಇಲ್ಲ, ಚಿಕ್ಕದು ಇಲ್ಲ, ದೊಡ್ಡದು ಇಲ್ಲ, ನೋಡಿ ಏನಾದರೂ ಮಾಡಿ ಒಂದು ಆಸ್ಪತ್ರೆ ಕಟ್ಟಿ ಅಂತ. ಆವಾಗ ನಮ್ಮ ಲೋಕಾಯುಕ್ತ ಶ್ರೀ ಎನ್ ವೆಂಕಟಾಚಲ ಅವರು ನಮ್ಗೆ ಚಿಕ್ಕಪ್ಪ ಆಗಬೇಕು. ಅವ್ರು ಹೇಳಿದ್ರು, ಬೇಡಪ್ಪ, ಅದು ಹೇಗಾದರೂ ಸರ್ಕಾರದವರು ಆಸ್ಪತ್ರೆ ಕಟ್ಟಿಸ್ಕೊಡ್ತಾರೆ, ಸರ್ಕಾರ ಅನುದಾನ ಶಾಲೆನ ನಮ್ಮದೇ ಒಡೆಯೋದೇ ಆದ ಒಂದು ಕಟ್ಟಡದಲ್ಲಿ ಇರಬೇಕು, ಅವ್ರದ್ದೇ ಒಂದು ಜಾಗದಲ್ಲಿ ಇರಬೇಕು, ಅದಕ್ಕೆ ಮುಚ್ಚಬೇಕು ಅಂತಿದ್ದಾರೆ, ಅದಕ್ಕೆ ನೀವು ಮುಂದೆ ಬಂದು ಅದಕ್ಕೇನಾದರೂ ಮಾಡಿ ಅಂತ ಹೇಳಿದ್ರು. ಆವಾಗ ನನಗೆ ಕೇಳಿ ಬಂತು, ದೊಡ್ಡಗೌಡನವರ ನಾರಾಯಣಪ್ಪನವರ ಶ್ರೀಮತಿಯಾದ ಚೌಡಮ್ಮನವರು ಈ ಥರ ದಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ಖುಷಿ ಆಯಿತು. ನಮ್ಮನೆಯವರು, ನಮ್ಮ ಅಣ್ಣಂದರಾದ ಕೃಷ್ಣಪ್ರಸಾದ್ ಅವರು, ಶ್ರೀನಿವಾಸ ಗೌಡರು, ಶ್ರೀ ಕೃಷ್ಣಪ್ಪನವರು ಎಲ್ಲ ಸೇರಿ ಈ ಜಾಗನ ಉಪಯೋಗಿಸ್ಕೊಂಡು ಕಟ್ಟಡನ ಆವಾಗ ಕಟ್ಟಿದ್ವಿ. ನಾವು 2007ನೇ ಇಸ್ವಿಲಿ ಅದನ್ನು ಉದ್ಘಾಟನೆ ಮಾಡಿದ್ವಿ. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅನುದಾನಿತ ಒಂದು ಶಿಕ್ಷಣ ಸಂಸ್ಥೆ ನಮ್ಮೊಂದು ಶಾಲೆ. ಆ ಒಂದು ಕಾರಣದಿಂದ ಈ ಒಂದು ಶಾಲೆಗೆ ಮಕ್ಕಳಿಗೆ ಸರ್ಕಾರದಿಂದ ಬರುವಂಥ ಒಂದು ಊಟದ ವ್ಯವಸ್ಥೆ ಎಲ್ಲ ಇದೆ. ಆದರೆ ಬೇರೆ ಯಾವುದೋ ಒಂದು ರೀತಿ ಟೀಚರ್ಸ್ಗೂ ಸಂಬಳ ಬರುತ್ತೆ. ಮತ್ತು ಅಭಿವೃದ್ಧಿ ಮಾಡಬೇಕಾದ್ರೆ ವಿದ್ಯಾಸಂಸ್ಥೆ ಕಡೆಯಿಂದ ಶಾಲೆನ ಅಭಿವೃದ್ಧಿ ಮಾಡ್ತಾರೆ. ಬೇರೆ ಶಾಲೆಗೆ ಹೋಗದಂಥ ಮಕ್ಕಳಿಗೆ ಇಲಾಖೆಗೆ ಹೋಗ್ಬೇಕಂತಂದ್ರೆ ಕೆಲವೊಂದು ಹಣವನ್ನು ಫೀಸು ಗೌರ್ಮೆಂಟ್ ಕಟ್ಟುವಂಥದ್ದು ಅದನ್ನು ಕಟ್ಟಿಸ್ಕೊಳ್ತಾರೆ. ಆದರೆ ನಮ್ಮ ಶಾಲೆಯಲ್ಲಿ ಏನು ಮಾಡ್ತಾರೆ, ದಾನಿಗಳಿಂದ ಆ ಫೀಸನ್ನು ಕೂಡ ದಾನಿಗಳೇ ಕಟ್ಬಿಟ್ಟು ಮಕ್ಕಳಿಂದ ₹1 ಹಣವನ್ನು ಕೂಡ ನಾವು ತಗೊಳ್ತಾರೆ. ನನ್ನ ದೂರದೃಷ್ಟಿ ಏನಿತ್ತು ಅಂದರೆ ಈ ಶಾಲೆ ವಿಚಾರದಲ್ಲಿ ಇದು ಸಾಮಾನ್ಯವಾದ ಶಾಲೆ ಆಗಿರಬಾರದು. ನಮ್ಮ ಶಾಲೆ ಒಂದು ಅನನ್ಯವಾಗಿರಬೇಕು. ಬರೀ ಪಠ್ಯಪುಸ್ತಕ ಓದ್ಕೊಂಡು ಮಕ್ಕಳು ಮುಂದೆ ಬರೋದಿಲ್ಲ. ಆ ಮಕ್ಕಳು ಮುಂದೆ ಬರಬೇಕಾದ್ರೆ ಅವ್ರಿಗೆ ದೈಹಿಕ ಶಕ್ತಿ ಬರಬೇಕು, ಮಾನಸಿಕ ಶಕ್ತಿ ಬರಬೇಕು, ಒಂದು ಸೆಲ್ಫ್ ಡಿಫೆನ್ಸ್ ಅಂತ ಇರಬೇಕು. ಅದ್ರ ಜೊತೆಗೆ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಕಲ್ತ್ಕೋಬೇಕು. ಪಾಠಗಳನ್ನು ಅನುಭವದ ಮುಖಾಂತರ ಮಾಡೋದ್ರಿಂದ ಮಕ್ಕಳಲ್ಲಿ ತುಂಬ ವಿಜ್ಞಾನದ ಬಗ್ಗೆ ಆಸಕ್ತಿ ಹೆಚ್ಚಿಗಿದೆ. ಮತ್ತು ಮಕ್ಕಳು ಕಲಿಯೋಕ್ಕೆ ತುಂಬ ಆಸಕ್ತರಾಗಿ ಶಾಲೆಗೆ ಬರ್ತಾರೆ. ಕ್ಯೂರಿಯಾಸಿಟಿ ಇರುತ್ತೆ, ನಾಳೆ ಮ್ಯಾಮ್ ಯಾವ ಕ್ಲಾಸ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಮೇಲೆ ಬರ್ತಾರೆ. ಮತ್ತು ಹೆಚ್ಚು ನೆನಪಿನ ಶಕ್ತಿ ಕೂಡ ಅವರಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಈ ಅನುದಾನಿತ ಶಾಲೆಗಳನ್ನು ಕಂಡಾಗ ಯಾವುದೇ ಶಾಲೆಯಲ್ಲಿ ಈ ರೀತಿಯಾದಂತಹ ಸೌಲಭ್ಯಗಳು ನಾನು ಕಂಡಿಲ್ಲ.
ಅಂದರೆ ಪಠ್ಯ ಬೋಧನೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಜನಪದ ಕಲೆ, ವೀರಗಾಸೆ, ಯಕ್ಷಗಾನ ಅಂದಿದ ತಕ್ಷಣ ಆ ಚಿತ್ರಣವನ್ನು ತೋರಿಸುವಂತಹ ಮುಖಾಂತರ ಮಕ್ಕಳಲ್ಲಿ ಒಂದು ಸಂಸ್ಕೃತಿಯ ಬಗ್ಗೆ ಮತ್ತು ಮೌಲ್ಯಗಳ ಬಗ್ಗೆ ಅವುಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತೀನಿ. ನಮ್ಮ ಮಕ್ಕಳಲ್ಲಿ ಯಾರ್ಯಾರಿಗೆ ವಿಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ಇದೆಯೋ ಅವರನ್ನ ಗುರುತಿಸ್ಬಿಟ್ಟು ಸುಮಾರು 5 ವರ್ಷಗಳಿಂದ ಅನ್ವೇಷಣಾ ಪ್ರೋಗ್ರಾಮ್ಗೆ ಕಳಿಸ್ಕೊಡ್ತಾ ಇದ್ವಿ. ಆ ಮಕ್ಕಳು ಅಲ್ಲಿ ಚೆನ್ನಾಗಿ ಕ್ರಿಯಾ ಯೋಜನೆಯನ್ನ ಮಾಡಿ ಒಳ್ಳೆ ಪ್ರೈಸಸ್ ಕೂಡ ತಗೊಂಡಿದ್ದಾರೆ. ಅದೇ ರೀತಿ ಅಗಸ್ತ್ಯ ಫೌಂಡೇಶನ್ ಅವರು 10th ಫಸ್ಟ್ ಸೆಮ್ಮಲ್ಲಿ ಇರುವಂತಹ ಪ್ರಯೋಗಗಳನ್ನಾಗಿರಬಹುದು ಎಲ್ಲ ಪ್ರಯೋಗಗಳನ್ನ ಅವರು ಮಾಡಿ ತೋರಿಸಿದ್ದಾರೆ. ನಾನು ಕೂಡ ಅಷ್ಟೇ, ಶಾಲೆಯಲ್ಲಿ ಬರೀ ಪಾಠ ಅಷ್ಟೇ ಅಲ್ಲ, ಪ್ರಯೋಗಗಳ ಮುಖಾಂತರನೇ ನಾನು ಪಾಠವನ್ನು ಮಾಡ್ತಾ ಇದ್ದೀನಿ. ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಗೆ ಏನು ಹೇಳುತ್ತೆ ಇಲ್ಲಿ ಅಂದರೆ, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಮಕ್ಕಳಿಗೆ ಕನ್ನಡ ಅಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಡ್ತೀವೋ ಅದನ್ನು ಆ್ಯಸ್ ವೆಲ್ ಆ್ಯಸ್ ಇಂಗ್ಲೀಷನ್ನು ನಾವು ಕೊಡೋಕ್ಕೆ ಇಷ್ಟಪಡ್ತೀವಿ. ಅಂದರೆ ಮಗು ಆಫ್ಟರ್ 10th PUC ಏನಾದರೂ ಹೋದರೆ ಅಲ್ಲಿ ಅವರು ಎಲ್ಲ ಇಂಗ್ಲೀಷಲ್ಲೇ ಮಾಡಿದ್ರೆ ಕೂಡ ಅವ್ರು ಸಫರ್ ಆಗಬಾರ್ದು. ಮತ್ತು ಅದ್ರ ಜೊತೆಗೆ ನಮ್ಮ ಶಾಲೆಗೆ ಹೆಚ್ಚು ವಿಜ್ಞಾನಿಗಳು ಬರ್ತಾ ಇದ್ದಾರೆ. ಮತ್ತು ವಿಲಿಯಂ ಟೆಲ್ಫೋರ್ಡ್ ಸರ್ ಅಂತ ಹೇಳಿಬಿಟ್ಟು ಬಂದಿದ್ರು. ಅವರು ನಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಸೆಲ್ಸ್ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಸಿಂಧೂರ ಗಣಪತಿ ಅಂತ ಹೇಳಿಬಿಟ್ಟು ಅವರು ಬಂದಿದ್ರು. ಅವರು ಒನ್ ಹೆಲ್ತ್ ಟ್ರಯಾಡ್ ಬಗ್ಗೆ ಮಕ್ಕಳಿಗೆ ಎಜುಕೇಷನನ್ನು ಕೊಟ್ಟಿದ್ದಾರೆ. ಸಂಜಪ್ಪ ಸರ್ ಅಂತ ಹೇಳಿಬಿಟ್ಟು ಬಾಟನಿಸ್ಟ್ ಅವರು ಬಂದಿದ್ರು. ಅವರು ಸಸ್ಯಗಳ ಕ್ಲಾಸಿಫಿಕೇಶನ್ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಬೇಸಿಕ್ ಫಂಡಮೆಂಟಲ್ ಆಪ್ರೇಷನ್ಸೇ ಆಗುತ್ತೆ, ಕೂಡೋದಾಗಲಿ, ಕಳಿಯೋದು, ಗುಣಾಕಾರ, ಭಾಗಾಕಾರ. ಯಾವಾಗ ಅವ್ರಿಗೆ ಕೂಡೋದಕ್ಕೂ ಗುಣಾಕಾರ ಮಾಡೋಕ್ಕೂ ಭಾಗಾಕಾರ ಮಾಡೋಕ್ಕೂ ವ್ಯತ್ಯಾಸನೇ ಗೊತ್ತಿರಲ್ಲ. ಅದಕ್ಕೆ ನಾವು ಒಂದು ಇನಿಷಿಯೇಟಿವ್ ತಗೊಂಡು ಅದೇ ಡೈಲಿ ಆಕ್ಟಿವಿಟೀಸಲ್ಲಿ ಏನೇನು ನಡೆಯುತ್ತೋ ಆ ಥರ ಈಸಿಯೆಸ್ಟ್ ವೇ ಅಲ್ಲಿ ಗಣಿತವನ್ನು ಹೇಳ್ಕೊಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಮಕ್ಕಳು ಅಷ್ಟೇ, ಇವಾಗ ಅಷ್ಟು ಮೊದಲಿಗೆ ಕಂಪೇರ್ ಮಾಡಿದೆ, ಮೊದಲು 8ನೇ ತರಗತಿಗೆ ಬಂದಾಗ ಅವ್ರಿಗೆ ಎಷ್ಟು ಭಯ ಇರುತ್ತೆ, ಅವರಲ್ಲಿ ಅರ್ಧ 8ನೇ ತರಗತಿಗೆ ಹೋದಷ್ಟಿಗೆ ಅವ್ರಿಗೆ ಫಿಯರ್ ಅನ್ನೋದು ಒಟ್ಟೋಗಿರುತ್ತೆ. ಆ ಶಾಲೆಯಲ್ಲಿ ಒಂದು ಸುರಕ್ಷತೆ ಇರಬೇಕು, ಒಂದು ಭದ್ರತೆ ಇರಬೇಕು. ಅದರಿಂದ ಈ ಶಾಲೆಗೆ ನಾವು ಒಂದು ಸುತ್ತಲೂ ಒಂದು 4 ಭದ್ರತೆ ರೂಮ್ಗಳು ಕಟ್ಸಿದ್ದೀವಿ. ಜೊತೆಗೆ ಉಪಹಾರ ಗೃಹ, ಮುಂಚೆ ಇಲ್ಲಿ ಅವ್ರಿಗೆ ಮಕ್ಕಳಿಗೆ ಊಟ ಮಾಡಲಿಕ್ಕೆ ಊಟ ಮಾಡೋ ಜಾಗ ಇರಲಿಲ್ಲ, ಅದನ್ನು ಕೊಟ್ಟಿದ್ದೀವಿ. Which is your favorite subject in 10th standard? I like all subjects. You like all subjects. ಈ ಶಾಲೆಯಲ್ಲಿ ಇಂಗ್ಲೀಷು ಹೇಳ್ಕೊಡ್ತಾರೆ, ಹಿಂದಿನೂ ಹೇಳ್ಕೊಡ್ತಾರೆ, ಜೊತೆಗೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಕನ್ನಡ ಮೀಡಿಯಮಲ್ಲಿ ಇದೆ. ಹೆಣ್ಮಕ್ಳು ಹೆಚ್ಚಿನದಾಗಿ ಶಿಕ್ಷಣವನ್ನು ಮಾಡೋದಕ್ಕೆ ಇಲ್ಲಿ ಬರ್ತಾರೆ. ಈಗ ಹೆಣ್ಮಕ್ಳಿಗೆ ತೊಂದರೆ ಆಗ್ಬೋದು, ನಮಗೆ ಶಾಲೆಯಿಂದ ಏನು ಮಾಡ್ತಾರೆ, ಒಂದು ಆಟೋ ವ್ಯವಸ್ಥೆ ಮಾಡ್ತಾರೆ. ಮುಂದಿನ ವರ್ಷ ಪ್ರಾರಂಭ ತಕ್ಷಣ ಬಸ್ಸಿನ ವ್ಯವಸ್ಥೆ ಮಾಡ್ತಾರೆ. ಹೆಣ್ಮಕ್ಳು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಹೆಚ್ಚು ಹೆಣ್ಮಕ್ಳು ನಮ್ಮ ಶಾಲೆಗೆ ಬರೋದಕ್ಕೆ ಅನುಕೂಲ ಮಾಡೋದಕ್ಕೆ ವ್ಯವಸ್ಥೆಗಳು ಮಾಡಿಕೊಡ್ತಾರೆ. 2 ಸಾಲ್ಟ್ಸನ್ನು ತಗೊಂಡು ನಾವು ದ್ರಾವಣಗಳನ್ನ ಮಾಡಿಕೊಂಡು ಮತ್ತೆ ಜ್ಞಾನಾಶ್ರಮದಲ್ಲಿ ಪ್ರಯೋಗಾಲಯ ಇದೆ. ಆ ಪ್ರಯೋಗಾಲಯಕ್ಕೆ ನಾನು ಸುಮಾರು ವಾರಕ್ಕೆ 2 ಸಲ ಮಕ್ಕಳನ್ನ ಕರ್ಕೊಂಡೋಗಿ ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಮಕ್ಕಳ ಕೈಯಲ್ಲೂ ಮಾಡಿಸ್ತಾ ಇದ್ದೀನಿ. ನಾವು ಪಾಠವನ್ನು ಕ್ಲಾಸ್ ರೂಮಲ್ಲಿ ಮಾಡೋದಕ್ಕಿಂತ ಆಚೆ ಕಡೆ ಕೂಡ ಕೂರಿಸ್ಬಿಟ್ಟು ಪರಿಸರದಲ್ಲಿ ಕೂಡ ಮಕ್ಕಳಿಗೆ ಪಾಠವನ್ನು ಬೋಧಿಸ್ತಾ ಇದ್ದೀವಿ. ಅಲ್ಲಿ ಕೂಡ ಚೆನ್ನಾಗಿ ಮಕ್ಕಳು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಏನಿದೆ ಅಂದರೆ ಬೇರೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಇದೆ. ಶಿಕ್ಷಣದಲ್ಲಿ ಕರಾಟೆ ಇದೆ, ಯೋಗ ಶಿಕ್ಷಣ ಕೊಡ್ತಾರೆ, ಮತ್ತು ಏನು ಮಾಡ್ತಾರೆ, ಕಂಪ್ಯೂಟರ್ ಶಿಕ್ಷಣ ಕೊಡ್ತಾರೆ. ಕಂಪ್ಯೂಟರ್ ಇತ್ತೀಚಿನ ಒಂದು ದಿನದಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಶಿಕ್ಷಣ ಪಡೆದ ಮೇಲೆ ಮುಂದೆ ಅವನು ಉದ್ಯೋಗ ಮಾಡಬೇಕಾದ್ರೆ ಕಂಪ್ಯೂಟರ್ ಶಿಕ್ಷಣ ಬಹಳಷ್ಟು ಮುಖ್ಯವಾಯಿತು. ವಿದ್ಯಾರ್ಥಿಗಳು ಶಿಕ್ಷಕರು ಅನ್ನೋದಕ್ಕಿಂತನೂ ತಾಯಿ ಮತ್ತು ಮಕ್ಕಳ ಒಂದು ಬಾಂಧವ್ಯ ಸಂಬಂಧ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಅವರ ಒಂದು ಕಷ್ಟಗಳನ್ನಾಗಿರ್ಬೋದು ಅಥವಾ ಅವ್ರದ್ದು ಏನೇ ಒಂದು ಪ್ರಾಬ್ಲಮ್ಸನ್ನು, ತೊಂದರೆಗಳಿರಲಿ, ಅವುಗಳನ್ನು ಆಲಿಸ್ತೀವಿ. ಮತ್ತು ಅದಕ್ಕೆ ಪೇರೆಂಟ್ಸ್ ಜೊತೆ ಅಂದರೆ ಪೋಷಕರೊಂದಿಗೆ ಸಂವಾದ ಮಾಡ್ತೀವಿ. ನಮ್ಮದು ಉದ್ದೇಶ ಏನಂದರೆ ದೇ ಮಸ್ಟ್ ಬಿ ಎ ಫುಲ್ ಹೋಲ್ಸಮ್ ಪರ್ಸನ್ ಅಂತ. So to develop that personality, we are trying to create awareness amongst girls, children about sanitary hygiene, and then about environmental issues. We planting trees and all that, and then also sensitizing them for towards animal care, street animals, ownerless animals. So we get them to participate in a lot of camps, and we bring also some guest speakers to talk to our children. ಆಮೇಲೆ ನಾನು ಅವ್ರ ಜೊತೆ ಬಂದಾಗಲೆಲ್ಲ ನಾನು ಅವ್ರಿಗೆ ಈ ವಿಷಯಗಳ ಮೇಲಿನಲ್ಲಿ ಮಾತಾಡ್ತಾ ಇರ್ತೀನಿ ಅವ್ರ ಜೊತೆ ಸೇರ್ಕೊಂಡು. ಈ ಥರ ಒಂದು ಕಟ್ಟಡ ಹೇಳ್ಬೇಕಂದ್ರೆ ನಮ್ಮ ಒಂದು ತಾಲೂಕಲ್ಲಿ ಎಲ್ಲಿ ಈ ಥರ ಒಂದು ಅದು ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ಇಲ್ಲಿ ಓದಂಥ ಒಂದು ಮಕ್ಕಳ ಒಂದು ಪುಣ್ಯ ಅಂತ ಕೂಡ ಹೇಳ್ಬೋದು. ನಮ್ಮ ಸ್ಕೂಲಲ್ಲಿರುವಂಥ ಪರಿಸರನ ನೋಡಿದರೆ, ಮರ ಗಿಡಗಳನ್ನ ನೋಡಿದರೆ ನಮಗೆ ತುಂಬ ಫ್ರೆಶ್ ಫೀಲಿಂಗ್ ಬರುತ್ತೆ. ಮತ್ತು ನಮ್ಮ ಸ್ಕೂಲಲ್ಲಿರುವಂಥ ದೇವಸ್ಥಾನ ನೋಡಿದರೆ ನಮಗೆ
ತುಂಬ ಚೆನ್ನಾಗಿ ಫೀಲಿಂಗ್ ಆಗುತ್ತೆ. ಮತ್ತು ಗ್ರಂಥಾಲಯ ನಮ್ಮ ಸ್ಕೂಲಲ್ಲಿ ಒಳ್ಳೆ ಬುಕ್ಸ್ ಇದ್ದಾವೆ, ಅದರಿಂದ ಓದೋದ್ರಿಂದ ನಮಗೆ ತುಂಬ ಜ್ಞಾನ ಸಿಗುತ್ತೆ. ಅದೇ ಥರ ನಮ್ಮ ಮಾಡೋ ಟೀಚಿಂಗು ತುಂಬ ಚೆನ್ನಾಗಿ ಮಾಡ್ತಾರೆ ಟೀಚರ್ಸ್ ಎಲ್ಲರೂ. ನಾವು ಮೌಲ್ಯಮಾಪನ ಪರೀಕ್ಷೆಗಳಲ್ಲಿ ಬಂದಾಗ ಮುಂಚಿತವಾಗಿ ಇಲ್ಲಿರುವಂತಹ ಶಿಕ್ಷಕರು ನಮಗೆ ಸಿದ್ಧಪಡಿಸುತ್ತಿದ್ದರು. ಆಗಾಗ ಗುಂಪು ಚಟುವಟಿಕೆಗಳನ್ನು ಮಾಡಿ ನಮಗೆ ಹೆಚ್ಚು ಜ್ಞಾನವನ್ನು ಹೇಳಿಕೊಡುತ್ತಿದ್ದರು. ಆದ್ದರಿಂದ ನಾವು ಮೌಲ್ಯಮಾಪನ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸುಲಭವಾಯಿತು. ಸರ್ಕಾರಿ ಶಾಲೆಗಳಿಗೆ ನಮ್ಮ ಶಾಲೆಗೆ ಹೋಲಿಕೆ ಮಾಡಿದ್ರೆ ಸಾಕಷ್ಟು ವ್ಯತ್ಯಾಸಗಳೇ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಇಲ್ಲದೇ ಇರ್ತಕ್ಕಂಥ ಸೌಲಭ್ಯಗಳು ಇಲ್ಲಿ ಇರಬಹುದು, ಆದರೆ ಅವುಗಳನ್ನು ಸಹ ನಾವು ಆಡಳಿತ ಮಂಡಳಿ ಆಗಿರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ಬೋದು, ಇಲ್ಲ ಬೇರೆ ಯಾರನ್ನೋ ದಾನಿಗಳನ್ನು ಆಗಿರ್ಬೋದು ಇಟ್ಕೊಂಡು ಎಲ್ಲ ಸೌಲಭ್ಯಗಳನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಅವ್ರ ಥರ ಇವ್ರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಅಂತ ನೋಡ್ಕೊತಾ ಇದ್ದೀವಿ. 5 FDಗಳನ್ನು ಮಾಡಿಸಿಟ್ಟಿದ್ದೀವಿ. ಅದರಿಂದ ಏನು ಇಂಟ್ರೆಸ್ಟ್ ಬರುತ್ತೆ ಅದನ್ನು ಪ್ರತಿ ವರ್ಷ ಎಂಡಲ್ಲಿ ಅದನ್ನು ವಿತ್ಡ್ರಾ ಮಾಡಿ ಅಮೌಂಟನ್ನು ಯಾರು 10th ಸ್ಟ್ಯಾಂಡರ್ಡ್ ಪಾಸಾಗಿ ಹೋಗ್ತಾರೆ ಆ ಮಕ್ಕಳಿಗೆ ಕೊಡ್ತಾರೆ. ಅಂದರೆ ಅವರು ಫ್ಯೂಚರಲ್ಲಿ ಕೂಡ ಸಫರ್ ಆಗಬಾರ್ದು. ಕನ್ನಡ ಭಾಷೆ ಇಂಗ್ಲೀಷ್ ಭಾಷೆ ಅಂತಾನೆ ಅಲ್ಲ, ಇಂಗ್ಲೀಷ್ ಭಾಷೆನೂ ಬೇಕು, ಆದರೆ ಅದರೊಂದಿಗೆ ನಮ್ಮ ಕನ್ನಡ ಭಾಷೆನೂ ಅತಿ ಮುಖ್ಯವಾದಂತಹದ್ದು. ಅದರಿಂದ ನಮಗೆ ಮಾಧ್ಯಮ ಮುಖ್ಯ ಅಲ್ಲ, ನಮ್ಮ ಗುರಿ ಮುಖ್ಯ ಅನ್ನೋದು ನಾವು ಮನಸ್ಸಲ್ಲಿ ನೆನಪಿಟ್ಕೋಬೇಕು. PDOಗೆ ಟ್ರೈ ಮಾಡ್ತಾ ಇದ್ದೀನಿ. ಅದಾದಮೇಲೆ ಉನ್ನತ ಹುದ್ದೆಗೆ ಟ್ರೈ ಮಾಡೋಣ ಅಂತ ಇವಾಗ ಅಂದ್ಕೊಂಡಿದ್ದೀನಿ. ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆಗಳಿದ್ದಾಗ ಫೋನ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲೇ ಬರ್ತೀನಿ. ಇಲ್ಲೇ ಬಂದು ಎಲ್ಲ ಶಿಕ್ಷಕರನ್ನ ಕೇಳಿ ಅದನ್ನು ಕ್ಲಾರಿಫೈ ಮಾಡ್ಕೊತಾನೆ. ಈ ಗ್ರಾಮ ಪಂಚಾಯಿತಿ ಅನ್ನೋದು ನಮ್ಮ ಈ ಶಾಲೆಯ ಪಕ್ಕದಲ್ಲೇ ಇರೋದ್ರಿಂದ ನಾನು ಯಾವಾಗಲೂ ಈ ಮಕ್ಕಳ ಸದಾ ಲವಲವಿಕೆಯಿಂದ ಇರೋದನ್ನ ಗಮನಿಸ್ತಾ ಇರ್ತೀನಿ. ಒಂದು ಯಾವುದಾದ್ರೂ ಪ್ರೋಗ್ರಾಮ್ ಆದರೆ ಅಲ್ಲಿ ಒಂದು ರಂಗೋಲಿಯಿಂದ ಹಿಡಿದು ಒಳಗೆ ಬರೋ ಒಂದು ವೆಲ್ಕಮಿಂದ ಹಿಡಿದು ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ನನಗೆ ಅಲ್ಲಿಗಿಂತ ಇಲ್ಲಿಗೆ ಬರೋಕ್ಕೆ ತುಂಬ ಖುಷಿ ಆಗುತ್ತೆ. ಈ ಶಾಲೆಯಲ್ಲಿರುವಂಥ ಒಂದು ವಿದ್ಯಾಸಂಸ್ಥೆ ಎಲ್ಲ ಒಂದು ಸದಸ್ಯರು ಅಧ್ಯಕ್ಷರು ಕೂಡ ತುಂಬ ಒಂದು ಉತ್ತಮವಾದಂಥ ಒಂದು ಸೇವೆಯನ್ನು ಮಾಡ್ತಾರೆ. ಅನೇಕ ಬೇರೆ ಬೇರೆ ಕಡೆಯಿಂದ ಒಂದು ದಾನಿಗಳನ್ನು ಕರ್ಕೊಂಬಂದು ಶಾಲೆ ಬಗ್ಗೆ ವಿಸಿಟ್ ಮಾಡೋದು, ಶಾಲೆಗೆ ಬೇಕಾದಂಥ ಒಂದು ಏನೇನು ಫೆಸಿಲಿಟೀಸ್ ಬೇಕು ಅದನ್ನು ಕೇಳೋದು, ಮಕ್ಕಳಿಗೆ ಅವ್ರ ಕಡೆಯಿಂದ ದಾನ ಪಡೆದ ಹಣವನ್ನು ಶಾಲೆಗೆ ವ್ಯವಸ್ಥೆಗಳನ್ನು ಮಾಡ್ತಾರೆ. ಲೋಕಾಯುಕ್ತ ವೆಂಕಟಾಚಲ ಅಂತ ಅವ್ರ ಮಕ್ಕಳ ಶಿಕ್ಷಣ ನಮ್ಮ ಶಾಲೆಯನ್ನು ದತ್ತು ತಗೊಂಡಿದ್ರು. ಅವರಿಂದ ಪ್ರತಿ ವರ್ಷ ಕೂಡ ನಮ್ಮ ಮಕ್ಕಳಿಗೆ ಇಲ್ಲಿರುವಂಥ ಮಕ್ಕಳಿಗೆ ನೋಟ್ಬುಕ್ ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ, ಬಟ್ಟೆ, ಅವ್ರಿಗೆ ಯೂನಿಫಾರ್ಮ್ ಟೀಚಿಂಗ್ ಮಾಡಿಕೊಡ್ತಾರೆ. ಅಷ್ಟೊಂದು ಉತ್ತಮವಾದಂಥ ಸೇವೆ ಮಾಡ್ತಾರೆ. ಪ್ರೆಸಿಡೆಂಟ್ ಸರ್ ಯಾವಾಗೂ ನಮ್ಮನ್ನು ಬ್ಯುಸಿಯಾಗಿರೋಕ್ಕೆ ನೋಡ್ತಾರೆ. ಸೊ ಐ ರಿಯಲಿ ಪ್ರೌಡ್ ಅಬೌಟ್ ದಟ್. ಏನು ಅಂದರೆ ಎವ್ರಿಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬ್ಯುಸಿ, ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಜಿ ಅಂತ ಅನ್ನೋ ವರ್ಡನ್ನು ನಾವು ಅಡಾಪ್ಟ್ ಮಾಡಿಕೊಂಡು ತುಂಬ ಇನಿಷಿಯೇಟಿವ್ ತಗೊಂಡು ಮಾಡೋಕ್ಕೆ ತುಂಬ ಹ್ಯಾಪಿ ಫೀಲ್ ಆಗುತ್ತೆ ನಾವೆಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರ ಮಕ್ಕಳು ಶಾಲೆಗಳಿಗೆ ಬರ್ತಾರೆ. ಆ ಗೌರ್ಮೆಂಟ್ ಶಾಲೆಗೆ ಬಂದಾಗ ನಾವು ಏನು ಕೊಡಬೇಕು ಎಜುಕೇಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅಂಥ ಒಂದು ಒಳ್ಳೆ ಎಜುಕೇಷನ್ನು ನಮ್ಮ ಈ ಕೋದಂಡರಾಮ ಪ್ರೌಢಶಾಲೆಯಲ್ಲಿ ಸಿಗ್ತಾ ಇದೆ. ಅದಕ್ಕೋಸ್ಕರ ಖಂಡಿತ ಮಕ್ಕಳೆಲ್ಲ ಇಲ್ಲಿ ಬರಬೇಕು ಮತ್ತು ಇಲ್ಲಿ ಒಳ್ಳೆ ಎಜುಕೇಷನ್ ಪಡ್ಕೋಬೇಕು ಅನ್ನೋದು ನಮ್ಮ ಆಸೆ. ಈ ಶಾಲೆಗೆ ಯಾಕೆ ಬರಬೇಕಂದ್ರೆ ಇಲ್ಲಿ ಯಾವ್ಯಾವ ಒಂದು ವಿದ್ಯಾರ್ಥಿ ನಮ್ಮ ಶಾಲೆ ಒಳಗೆ ಪ್ರವೇಶ ಆದ ತಕ್ಷಣ ಅವನು ಈ ಶಾಲೆ 3 ವರ್ಷ ಇಲ್ಲಿ ಕಲಿಕೆ ಮಾಡ್ತಾನೆ. ಆ 3 ವರ್ಷದಲ್ಲಿ ಶಿಕ್ಷಣದ ಜೊತೆಗೆ ಜೀವನ ಸ್ಕಿಲ್ಸ್ ಅಂತ ಲೈಫ್ ಸ್ಕಿಲ್ಸ್ ಅನ್ನು ಕಲ್ತ್ಕೊಂಡು ಹೊರಗಡೆ ಹೋಗ್ತಾನೆ. ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಮತ್ತು ಸಹಕಾರ ನೀಡಬೇಕು ಅಂತ ನಾನು ಈ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಜನರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಜಗದೀಶ್ಗೂ ನನಗೂ ಯಾವಾಗಲೂ ಇಲ್ಲಿ ಒಂದು ಹಳ್ಳಿಲಿ ಬಂದು ಏನಾದರೂ ಒಂದು ಮಾಡಲೇಬೇಕು ಅಂತ ನನಗೂ ಮುಂಚಿಂದ ತುಂಬ ಆಸಕ್ತಿ ಇತ್ತು ಅದ್ರ ವಿಷಯ. ಸೊ ಮಿಟ್ಟೂರು ಬಂದಮೇಲೆ ನನಗೆ ಅದೊಂದು ಆಪರ್ಚುನಿಟಿ ಅಂತ ಆಯಿತು ನನಗೆ. ಸೊ ನಾನು ಬಂದಿದ್ದು ಈ ಊರಿಗೆ ಸೊಸೆಯಾಗಿ, ಬಟ್ ಇವಾಗ ಹೇಗಾಗಿದೆ ಅಂದರೆ ನಾನು ಒಂದು ಈ ಊರ್ದು ಮಗಳೇ ಆಗಿದ್ದೀನಿ ಇವಾಗ. ಒಂದು ಕೌಶಲ್ಯ ತರಬೇತಿ ತರಗತಿಗಳನ್ನ ಶುರು ಮಾಡಬೇಕು ಅಂತ. ಯಾಕಂದರೆ ಇವಾಗ ಮಕ್ಕಳು SSLC ಮಾಡಿದ ತಕ್ಷಣ ಹೊರಗಡೆ ಅವ್ರು ಹೇಗೆ ಜೀವನ ಮಾಡಬೇಕು ಅಂತ ಗೊತ್ತಿರಲ್ಲ. ನಮ್ಮ ಉದ್ದೇಶ ಏನಂದರೆ ಮಕ್ಕಳು ಒಂದ್ಸಲ SSLC ಪಾಸಾಗಿ ಹೊರಗಡೆ ಹೋದರೆ ತನಗೆ ತಾನೇ ಕಾಲು ನಿಂತ್ಕೊಳ್ಳೋಷ್ಟು ಒಂದು ಧೈರ್ಯ ಇರಬೇಕು. ಅದಕ್ಕೆ ನಮ್ಮ ಮಕ್ಕಳಿಂದನೇ ಅವರೇ 10ನೇ ಸ್ಟ್ಯಾಂಡರ್ಡ್ ಪಾಸ್ ಆಗಲಿ ಫೈಲ್ ಆಗಲಿ ಅವ್ರಿಗೆ ಈ ಥರ ತರಬೇತಿಯನ್ನು ಕೊಟ್ಟು ಅವರೇ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಂಗೆ ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಇದೆ. ಅದಕ್ಕೆ ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲರೂ ಸಹಾಯ ಮಾಡಿ ನಮ್ಮ ಜೊತೆ ಕೈ ಸೇರಿ ಮತ್ತು ಮಕ್ಕಳಿಂದ ಮುಂದೆ ತರಬೇಕು ಅಂದರೆ ಆವಾಗ ಮಕ್ಕಳು ಮುಂದೆ ಬಂದರೆ ಆವಾಗ ಊರು ಮುಂದೆ ಬರುತ್ತೆ, ಊರು ಮುಂದೆ ಬಂದರೆ ರಾಜ್ಯ ಮುಂದೆ ಬರುತ್ತೆ, ರಾಜ್ಯ ಮುಂದೆ ಬಂದರೆ ದೇಶ ಮುಂದೆ ಬರುತ್ತೆ.